ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಹೆಚ್ಚಿನ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿ ಹೆಚ್ಚು ವ್ಯಾಯಾಮ ಎಕ್ಸಸೈಸ್ ಡಯಟ್ ಮಾಡದೆ ರಾತ್ರಿ ಸಮಯದಲ್ಲಿ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಬಹುದಾದಂಥ ಒಂದು ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ರಾತ್ರಿ ಸಮಯದಲ್ಲಿ ಇಳಿಸ್ಕೊಳ್ಬೋದು ಅಂತ ನಿಮಗೆ ಇವಾಗಲೇ ಒಂದು ಕ್ವಶನ್ ಬಂದಿರುತ್ತೆ. ಹೌದು, ರಾತ್ರಿ ಸಮಯದಲ್ಲಿ ಮಲಗುವ ಮುಂಚೆ ಈ ಒಂದು ರೆಮಿಡಿ, ಒಂದು ಡ್ರಿಂಕನ್ನು ನಾವು ಕುಡಿದು ಮಲಗೋದ್ರಿಂದ ನಾವು ಏನೇ ಒಂದು ಆಕ್ಟಿವಿಟಿ, ಏನೇ ಒಂದು ಡಯಟ್, ನಮ್ಮ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿ ಸರ್ಕಸ್ ಮಾಡದೇ ಇದ್ರೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ರಾತ್ರಿ ಸಮಯದಲ್ಲಿ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬಿನ ಪದಾರ್ಥವನ್ನು, ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಕೆಟ್ಟ ಕೊಬ್ಬಿನ ಅಂಶವನ್ನು, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ವಿಷಕಾರಿ ಪದಾರ್ಥಗಳನ್ನು, ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕುವ ಕೆಲಸವನ್ನು ಇದು ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಹೊಟ್ಟೆಯ ಭಾಗ, ನಮ್ಮ ದೇಹ ಅನ್ನೋದು ಒಂದು ಫ್ರೀ ಆಗುತ್ತೆ, ಒಂದು ಆಕ್ಟಿವ್ ಆಗುತ್ತೆ. ನಮ್ಮ ದಿನನಿತ್ಯ ಒಂದು ಚಟುವಟಿಕೆಯಿಂದ ಇರೋದಕ್ಕೆ ನಮ್ಮ ದೇಹವನ್ನು ಒಂದು ಹಗುರವಾಗಿಸುತ್ತೆ ಈ ಒಂದು ಡ್ರಿಂಕ್. ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರಿಂದ ನಾವು ತಿಂದಿರುವ ಆಹಾರ, ದಿನಪೂರ್ತಿ ತಿಂದಿರುವ ಆಹಾರ ನಮ್ಮ ದೇಹ ಒಂದು ಪೋಷಕಾಂಶಗಳನ್ನು, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತಾ ಇದೆಯಾ ಇಲ್ವಾ, ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣಕ್ರಿಯೆ ನಡೆಯದೇ ಇದ್ದಾಗ ನಾವು ತಿಂದಿರುವ ಆಹಾರ ಪದಾರ್ಥಗಳು ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗುತ್ತೆ. ಆದರೆ ಈ ಒಂದು ಡ್ರಿಂಕ್ ಅನ್ನೋದು ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣಗೊಂಡು ಆ ಒಂದು ಪೋಷಕಾಂಶಗಳು ನಮ್ಮ ದೇಹದ ಎಲ್ಲ ಒಂದು ಅಂಗಗಳು ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳುವ ಮುಖಾಂತರ ನಮ್ಮ ದೇಹದಲ್ಲಿ ಒಂದು ಫ್ಯಾಟ್ ಸ್ಟೋರ್ ಆಗದೇ ಇರುವ ಹಾಗೆ ತಡೆಯುತ್ತೆ. ಕೊಬ್ಬು ಸಂಗ್ರಹವಾಗದೇ ಇರುವ ರೀತಿ ತಡೆದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವ ಮುಖಾಂತರ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಪೂರ್ತಿ ಪ್ರಮಾಣದ ವಿಷಕಾರಿ ಪದಾರ್ಥಗಳನ್ನು ರಾತ್ರೋರಾತ್ರಿ ಹೊರಗಡೆ ಹಾಕುವಂಥ ಕೆಲಸ ಈ ಒಂದು ರೆಮಿಡಿ ಅನ್ನೋದು ಸಹಾಯ ಮಾಡುತ್ತೆ. ಅಷ್ಟೊಂದು ಪರಿಣಾಮಕಾರಿಯಾಗಿ ನಾವು ರಾತ್ರಿ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಈ ಒಂದು ಡ್ರಿಂಕ್ ಅನ್ನೋದು ಒಂದು ಅದ್ಭುತವಾದ ರೀತಿಯಲ್ಲಿ ಯಾರ್ಯಾರು ಅವರ ದೇಹದ ತೂಕವನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಆರೋಗ್ಯಕರವಾಗಿ ಅವರ ತೂಕವನ್ನು ಇರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಂಥವರಿಗೆ ಈ ಒಂದು ಡ್ರಿಂಕ್ ಒಂದು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ತುಂಬಾ ಆರಾಮಾಗಿ ನಿಮ್ಮ ದೇಹದಲ್ಲಿ ಈ ಒಂದು ಡ್ರಿಂಕ್ ಅನ್ನೋದು ಕೆಲಸ ಮಾಡುತ್ತೆ. ಯಾರ್ಯಾರು ಅವರ ದೇಹದ ಹೊಟ್ಟೆಯ ಭಾಗದ ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಬೇಕು, ಹೊಟ್ಟೆಯನ್ನು ಒಂದು ಸ್ಲಿಮ್ ಆಗಿ ಫ್ಲ್ಯಾಟ್ ಆಗಿ ಇರಿಸ್ಕೊಳ್ಬೇಕು ಅಂತ ಇರ್ತಾರೆ, ಅಂಥವರಿಗೂ ಕೂಡ ಕೆಲವು ದಿನದಲ್ಲಿ ಈ ಒಂದು ಡ್ರಿಂಕ್ ಅನ್ನೋದು ಅವರ ಹೊಟ್ಟೆಯ ಭಾಗದ ಬೊಜ್ಜನ್ನು, ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಕೇವಲ ಬೆಲ್ಲಿ ಫ್ಯಾಟ್ ಮಾತ್ರ ಅಲ್ಲದೆ ದೇಹದ ಯಾವುದೇ ಭಾಗದಲ್ಲಿರುವಂತಹ ಎಲ್ಲ ರೀತಿಯ ಫ್ಯಾಟ್ ಅಂಶವನ್ನು, ಎಲ್ಲ ರೀತಿಯ ಕೊಬ್ಬಿನ ಅಂಶವನ್ನು ಕರಗಿಸಿ ನಮ್ಮ ದೇಹವನ್ನು ಹಗುರವಾಗಿಸೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ರಾತ್ರಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಡ್ರಿಂಕ್ ಯಾವುದು, ಇದನ್ನ ಹೇಗೆ ತಯಾರಿಸಬೇಕು, ಇದರಲ್ಲಿ ಏನೇನು ಪದಾರ್ಥಗಳು ಇದೆ, ಇದರಿಂದ ಹೇಗೆ ನಮ್ಮ ದೇಹದಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನಿಸಿದ್ರೆ ಕಮೆಂಟ್, ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ನಮ್ಮ ಚಾನಲಲ್ಲಿ ಸಾಕಷ್ಟು ವೆಯ್ಟ್ ಲಾಸ್ ಬಗ್ಗೆನೇ ನಾನು ತಿಳಿಸಿರುವಂಥದ್ದು. ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅಂಥವರಿಗೆ ಒಂದು ಯೂಸ್ಫುಲ್ ಆಗುವಂತಹ ಹೋಮ್ ರೆಮಿಡೀಸ್ಗಳು, ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಖಂಡಿತವಾಗಿಯೂ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ತುಂಬಾ ಯೂಸ್ಫುಲ್ ಆಗುವಂಥದ್ದು, ಹಾಗೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ವೆಯ್ಟ್ ಲಾಸಿಗೆ ಈ ಮನೆ ಮದ್ದುಗಳು ತುಂಬಾ ಹೆಲ್ಪ್ ಆಗುವಂಥದ್ದು. ಖಂಡಿತ ಚೆಕ್ ಮಾಡಿ. ಹಾಗಿದ್ರೆ ಬನ್ನಿ ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಈ ಒಂದು ನೈಟ್ ಟೈಮ್ ಡ್ರಿಂಕನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿ ಕುದಿಯೋದಕ್ಕೆ ಶುರುವಾಗಬೇಕು. ಆವಾಗ ಒಂದು ಅರ್ಧ ಇಂಚು ಶುಂಠಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಿಪ್ಪೆ ಸಮೇತ ಕಟ್ ಮಾಡಿ ಹಾಕಿ, ತುರಿದೇನೆ ಈ ಥರ ಕಟ್ ಮಾಡಿ ಹಾಕೋದ್ರಿಂದ, ಸಿಪ್ಪೆ ಸಮೇತ ಹಾಕೋದ್ರಿಂದ ಇದರ ಬೆನಿಫಿಟ್ಸ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದರಲ್ಲಿ ನಮಗೆ ಜಿಂಜರ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ. ಈ ಒಂದು ಕಾಂಪೌಂಡ್ ನಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚಿಸುತ್ತೆ. ಶಾಖವನ್ನು ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಈ ಒಂದು ಶಾಖ ಅನ್ನೋದು ಸಹಾಯ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಉತ್ತಮಗೊಳ್ಳುವ ಮುಖಾಂತರ
ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆದಾಗ ಕೊಬ್ಬಿನಾಂಶ ಕರಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಎರಡನೇ ಪದಾರ್ಥ ದಾಲ್ಚಿನ್ನಿ ಚಕ್ಕೆ ಅಥವಾ ಸಿನಮನ್ ಸ್ಟಿಕ್ಸ್. ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡೋ ಮುಖಾಂತರ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ, ನಮ್ಮ ಹಸಿವನ್ನು ನಿಯಂತ್ರಣ ಮಾಡುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಈ ಒಂದು ದಾಲ್ಚಿನ್ನಿ ಚಕ್ಕೆ ಕೂಡ ಸಹಾಯ ಮಾಡುವಂಥದ್ದು. ಈ ಎರಡೂ ಪದಾರ್ಥಗಳು ನೀರಿನಲ್ಲಿ ಚೆನ್ನಾಗಿ ಕುದಿದು ಅದರ ಸಾರಾಂಶ ನೀರು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಈ ನೀರಿನ ಕಲರ್ ಕೂಡ ಚೇಂಜಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನ ನೀವು ಒಂದು ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸಿಕೊಳ್ಳುವಂಥದ್ದು. ಈ ಒಂದು ಕಷಾಯದ ರೂಪದ ಪಾನೀಯ ಒಂದು ರೆಡಿಯಾಗಿದೆ. ಇದಕ್ಕೆ ನೀವು ಲಾಸ್ಟಲ್ಲಿ 1 ಚಮಚದಷ್ಟು ಮನೆಯಲ್ಲೇ ತಯಾರಿಸಿರುವಂತಹ ತುಪ್ಪವನ್ನು ಸೇರಿಸ್ಕೊಳ್ಳುವಂಥದ್ದು. ಆದಷ್ಟು ಹೋಮ್ ಮೇಡ್ ಆಗಿರೋ ತುಪ್ಪವನ್ನೇ ಸೇರಿಸ್ಕೊಳ್ಳಿ. ಈ ಒಂದು ತುಪ್ಪವನ್ನು ಹಾಕಿದಾಗ ಇದರ ಬೆನಿಫಿಟ್ಸ್, ಇದರ ರಿಸಲ್ಟ್ ಅನ್ನೋದು ಇನ್ನಷ್ಟು ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ. ಈ ಒಂದು ತುಪ್ಪ ಒಂದು ಆರೋಗ್ಯಕರ ಕೊಬ್ಬಿನ ಪದಾರ್ಥ. ಇದು ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಬೇಕಾಗಿರುವ ಹಾರ್ಮೋನುಗಳನ್ನು ಸಮತೋಲನಗೊಳಿಸುವ ಮುಖಾಂತರ ಚಯಾಪಚಯ ಕ್ರಿಯೆ ವೇಗಕ್ಕೆ ಸಹಾಯ ಮಾಡುತ್ತೆ. ಇದರ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ, ಬೊಜ್ಜನ್ನು ಕರಗಿಸೋದಕ್ಕೆ ಈ ಒಂದು ತುಪ್ಪ ಅನ್ನೋದು, ಕೊಬ್ಬಿನಿಂದಲೇ ಕೊಬ್ಬನ್ನು ಕರಗಿಸುವ ತಂತ್ರಕ್ಕೆ ಈ ಒಂದು ಆರೋಗ್ಯಕರ ಕೊಬ್ಬು ಅನ್ನೋದು ಸಹಾಯ ಮಾಡುತ್ತೆ. ಈ 3 ಪದಾರ್ಥಗಳು ಒಂದು ಬೆರೆತಾಗ ಇದರ ಒಂದು ರಿಸಲ್ಟ್ ಅನ್ನೋದು ನಮ್ಮ ದೇಹದಲ್ಲಿ ತುಂಬ ಬೇಗವಾಗಿ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಇರುವಂತಹ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ರಾತ್ರಿ ಸಮಯದಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ನೋಡಿದ್ರಲ್ವಾ ಈ ಒಂದು ಗ್ಲಾಸ್ ಡ್ರಿಂಕ್, ನೈಟ್ ಟೈಮ್ ಡ್ರಿಂಕನ್ನು ಹೇಗೆ ತಯಾರಿಸ್ಕೊಳ್ಳೋದು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದೆ, ಇದರಿಂದ ನಮ್ಮ ದೇಹಕ್ಕೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ, ನಮ್ಮ ತೂಕದ ಇಳಿಕೆಗೆ, ನಮ್ಮ ಆರೋಗ್ಯಕ್ಕೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಇದನ್ನು ನೀವು ದಿನನಿತ್ಯ ರಾತ್ರಿ ಸಮಯದಲ್ಲಿ ಮಾಡಿಕೊಂಡು ಕುಡಿತಾ ಬರೋದ್ರಿಂದ ಕೆಲವು ದಿನದಲ್ಲಿ ಒಳ್ಳೆ ರೀತಿಯ ಚೇಂಜಸ್ ಅನ್ನೋದು ನಿಮ್ಮ ದೇಹದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ನೀವು ಕಾಣ್ಬೋದು. ತುಂಬ ಬೇಗವಾಗಿ ನಿಮ್ಮ ತೂಕವನ್ನು ಆರೋಗ್ಯಕರವಾಗಿ ಒಂದು ಕಡಿಮೆ ಮಾಡ್ಕೊಳ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಹಾಗೆ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ನಿಮ್ಮ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ಬೇಕು. ಸಾಕಷ್ಟು ಜನರಿಗೆ ಹೊರಗಡೆಯಿಂದ ಒಂದು ಜಂಕ್ ಫುಡ್ಗಳನ್ನು ತಿನ್ನೋ ಅಭ್ಯಾಸ ಇರುತ್ತೆ. ಈ ಒಂದು ಜಂಕ್ ಫುಡ್ಗಳು, ಆಯಿಲ್ ಫುಡ್, ಪ್ಯಾಕ್ಡ್ ಫುಡ್, ಪ್ರೊಸೆಸ್ಡ್ ಫುಡ್, ಇಂಥ ಒಂದು ಐಟಮ್ಸನ್ನು ನಮ್ಮ ದೇಹಕ್ಕೆ ಇವು ಯಾವುದು ಕೂಡ ಒಂದು ಸೂಕ್ತ ಅಲ್ಲದೆ ಇರುವಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲದೆ ಇರುವಂಥದ್ದು. ಈ ಒಂದು ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಹಾಗೆ ದಿನಕ್ಕೆ ಒಂದು 7 ರಿಂದ 8 ಗಂಟೆಗಳ ಕಾಲ ನಿದ್ರೆ ಅವಶ್ಯಕವಾಗಿ ಬೇಕು. ನಿದ್ರಾಹೀನತೆ ಕೂಡ ಒಂದು ಸ್ಟ್ರೆಸ್ ಕೂಡ ನಮ್ಮ ತೂಕದ ಹೆಚ್ಚಳಕ್ಕೆ ಕಾರಣವಾಗುವಂಥದ್ದು. ಹಾಗೆ ಬಾಡಿಯನ್ನು ಒಂದು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ, ಒಂದು 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಈ ಒಂದು ನಿಯಮಗಳನ್ನು ಪಾಲಿಸೋ ಮುಖಾಂತರ ನೀವು ಇದನ್ನು ಟ್ರೈ ಮಾಡಿದರೆ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಕೆಲವು ದಿನದಲ್ಲಿ ಸಿಗುವಂಥದ್ದು. ತುಂಬಾ ಆರಾಮಾಗಿ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು, ಹಾಗೆ ಆರೋಗ್ಯಕರವಾಗಿ ಇರ್ಬೋದು. ಹಾಗೆ ನಿಮ್ಮ ಬಾಡಿ ಕೂಡ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ, ಒಂದು ಹಗುರವಾಗೋದಕ್ಕೆ, ಫ್ರೀ ಆಗಿರೋದಕ್ಕೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನು ಯಾರಾದರೂ ತೆಗೆದುಕೊಳ್ಬಾರ್ದು ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ, ಮತ್ತು ವೃದ್ಧರು, ಇವರು ಇಷ್ಟು ಜನ ಅವಾಯ್ಡ್ ಮಾಡಿ, ಮತ್ತು ಎಲ್ಲರೂ ಕೂಡ ಆರಾಮಾಗಿ ತೆಗೆದುಕೊಳ್ಬೋದು ವಿತೌಟ್ ಸೈಡ್ ಎಫೆಕ್ಟ್ಸ್. ಹೆಲ್ದಿ ಆ್ಯಂಡ್ ಸೇಫ್ ಆಗಿ ನಿಮ್ಮ ತೂಕದ ಇಳಿಕೆಗೆ ಈ ಒಂದು ಪಾನೀಯ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ಇವತ್ತಿನಿಂದನೇ ಈ ಒಂದು ರೆಮಿಡಿನ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತಾ, ಮತ್ತೆ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.